ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಇದು ನನ್ನ ವೆಯ್ಟ್ ಲಾಸ್ ಜರ್ನಿ. ಒಂದು 100 ಸತಿ ಟ್ರೈ ಮಾಡಿರ್ತೀನಿ, 100 ಸತಿನೂ ಫೇಲೂರೇ ಆಗಿರೋದು. ಯಾಕೆ ಅಂದರೆ ಒಂದು ವಾರ ಹೋಗ್ತೀನಿ, ನಿಲ್ಲಿಸ್ಬಿಡ್ತೀನಿ, ತಿರ್ಗಾ ಒಂದು ತಿಂಗಳು ಹೋಗ್ತೀನಿ, ನಿಲ್ಲಿಸ್ಬಿಡ್ತೀನಿ. ಸೊ ಹಿಂಗೆ ನಿಲ್ಲಿಸಿ ನಾನು ವೆಯ್ಟ್ ಲಾಸ್ ಆಗಲೇ ಇಲ್ಲ. ಕಮ್ಮಿ ಅಂದರೂ ಒಂದು 10 ವರ್ಷದಿಂದ ಟ್ರೈ ಮಾಡ್ತಾ ಇರ್ತೀನಿ. 10 ವರ್ಷದಿಂದನೂ ನಾನು ವೆಯ್ಟ್ ಲಾಸ್ ಆಗೋಕ್ಕೆ ಆಗಿಲ್ಲ. ಸೊ ಈ ಸತಿ ದೃಢ ನಿರ್ಧಾರದಿಂದ ವೆಯ್ಟ್ ಲಾಸ್ ಮಾಡಬೇಕು ಅಂತ ಫಿಕ್ಸ್ ಆಗಿಬಿಟ್ಟಿದ್ದೀನಿ. ಫಿಕ್ಸ್ ಆಗಿ ಡೇ 1 ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಕ್ಚುಲಿ ನಾನು ವೀಡಿಯೋ ಮಾಡಬಾರ್ದು ಅಂತ ಅಂದ್ಕೊಂಡೆ. ಸೊ ವೀಡಿಯೋ ಮಾಡೋದೇನಕ್ಕೆ ಅಂತ ಆಮೇಲೆ ಅರ್ಥ ಮಾಡಿಕೊಂಡೆ. ಓಕೆ, ಓಪನ್ ಆಗಿ ಅಂದರೆ ಎಲ್ಲರಿಗೂ ಹೇಳ್ಬಿಟ್ರೆ ವೆಯ್ಟ್ ಲಾಸ್ ಇನ್ನೂ ಆಗಿಲ್ವೋಗುರು ಅಂತ ಒಂದಷ್ಟು ಜನ ಕೇಳೋಕೆ ಸ್ಟಾರ್ಟ್ ಮಾಡ್ತಾರೆ. ಆಗ ಒಂದು ಮೋಟಿವೇಶನ್ ಆಗಿ ಅದನ್ನು ನಾನು ಬಿಡದೆ ಕಂಟಿನ್ಯೂ ಮಾಡ್ತೀನಿ ಅನ್ನೋ ಒಂದು ನಂಬಿಕೆ ಮೇಲೆ ವೀಡಿಯೋ ಮಾಡಿದ್ದೀನಿ. ಸೊ ಎಷ್ಟೋ ಜನ ಮೆಸೇಜ್ ಮಾಡ್ತಾ ಇದ್ದೀರಾ, ಬ್ರೋ ಕಂಟೆಂಟ್ನ ನಿಲ್ಲಿಸ್ಬಿಟ್ಟಿದ್ದೀರಾ, ಯಾಕೆ ಬ್ರೋ ಕಂಟೆಂಟ್ ಮಾಡಿ ಬ್ರೋ ಅಂತ. ಖಂಡಿತ ಮಾಡ್ತೀನಿ ಬ್ರೋ. ನಾನು ಸ್ವಲ್ಪ ತಮಿಳ್ ಸಿನಿಮಾಗಳು ಒಂದೆರಡು ಸಿನಿಮಾ ಒಪ್ಕೊಂಡಿದ್ದೀನಿ, ಆ ಸಿನಿಮಾ ಮಾಡ್ತಾಯಿದ್ದೀನಿ. ಮತ್ತು ನಂದು ಒಂದು ಸ್ವಲ್ಪ ಪರ್ಸ್ನಲ್ ಪ್ರಾಬ್ಲಮಿಂದ ಮಾಡೋಕ್ಕಾಗ್ತಾಯಿಲ್ಲ. ಬಟ್ ಇನ್ಮೇಲಿಂದ ಪ್ರತಿಯೊಂದು ಕಂಟೆಂಟು ಪ್ರತಿಯೊಂದೂ ಅಪ್ಡೇಟ್ ಮಾಡ್ತೀನಿ. ಡೈಲಿ ಲಾಗ್ ಮಾತ್ರ ಮಿಸ್ ಮಾಡಲ್ಲ, ಖಂಡಿತ ಇನ್ಮೇಲಿಂದ ಮಾಡ್ತಾಯಿರ್ತೀನಿ. ಮತ್ತು ಎಷ್ಟೋ ಜನ ಕೇಳ್ತಾರೆ, ಬ್ರೋ ನೀವು ಲೇಟ್ ಮಾಡೋದ್ರಿಂದ ಫಾಲೋವರ್ಸ್ನೆಲ್ಲ ಎತ್ಕೊತಾ ಇದ್ದಾರೆ ಇನ್ಸ್ಟಾಗ್ರಾಮ್ ಅವರು ಅಂತಲೂ ಮೆಸೇಜ್ ಮಾಡ್ತಾಯಿದ್ದೀರಾ. ನಿಮ್ಮ ಪ್ರೀತಿಗೆ ನಾನು ಯಾವತ್ತೂ ಚಿರಋಣಿ. ಖಂಡಿತ ಮಾಡ್ತೀನಿ, ಮಿಸ್ ಮಾಡಲ್ಲ. ಇದು ನನ್ನ ವೆಯ್ಟ್ ಲಾಸ್ ಜರ್ನಿ. 100 ಡೇಸ್ ಚಾಲೆಂಜ್ ಇಟ್ಕೊಂಡಿದ್ದೀನಿ. ಈ 100 ಡೇಸ್ ಚಾಲೆಂಜ್ನ ನಾನು ಮುಟ್ತೀನ ಹೆಂಗೆ ಏನು ನನಗೂ ಇನ್ನೂ ಅದರ ಬಗ್ಗೆ ಐಡಿಯಾ ಇಲ್ಲ. ಬಟ್ ಏನೋ ಒಂದು ದೃಢ ನಿರ್ಧಾರ ಮಾಡಲೇಬೇಕು. ಈ ಸತಿ ಮಾತ್ರ ಬಿಡಬಾರ್ದು, ಬಿಟ್ಟರೆ ತಪ್ಪಾಗಿಬಿಡುತ್ತೆ ಅನ್ನೋ ಒಂದು ನಂಬಿಕೆ. ಬಿಟ್ಟರೆ ಅಂದರೆ ಎಷ್ಟು ಸತಿ ಸೋತಿದ್ದೀನಿ ಅಂದರೆ ಬೇಜಾನ್ ಸತಿ ಸೋತಿದ್ದೀನಿ. ವೆಯ್ಟ್ ಲಾಸ್ ಮಾಡೋಕ್ಕೆ ಹೋದಾಗೆಲ್ಲ ಸೋತಿರೋದೆ. 10 ವರ್ಷದಿಂದ ಟ್ರೈ ಮಾಡ್ತಾಯಿದ್ದೀನಿ, ಆದರೂ ನಾನು ವೆಯ್ಟ್ ಲಾಸ್ ಮಾಡೋಕ್ಕೆ ಆಗಲಿಲ್ಲ. ಒಂದು ರೇಂಜಿಗೆ ಕಮ್ಮಿ ಆಗ್ತೀನಿ, ತಿರ್ಗಾ ಅದು ಹಂಗೆ ಪಿಕಪ್ ಆಗ್ತಾಯಿತ್ತು. ಸೊ ಇನ್ಮೇಲಿಂದ ನಿಮ್ಮ ಸಪೋರ್ಟ್ ಇರುತ್ತೆ ಅಂತ ನಂಬ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್. ಥ್ಯಾಂಕ್ ಯು.